ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅರಣ್ಯ ಪ್ರದೇಶದಲ್ಲಿ ಕುರಿ ಮೇಕೆ ದನಗಳಿಗೆ ಮೇಯಿಸಲು ತಡೆಯುವಂತೆ ಸೂಚಿಸಿರುವ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಚಿಂಚೋಳಿ ಪಟ್ಟಣದಲ್ಲಿ ಮುಖ್ಯ ರಸ್ತೆ ತಡೆದು ಆದಿವಾಸಿ ಅಲೆಮಾರಿ ಅಸಂಘಟಿತ ಬುಡಕಟ್ಟ ಮೂಲ ನಿವಾಸಿ ಸಂಚಾರಿ ಕುರಿಗಾಯಿಗಳ ಹೋರಾಟ ಸಮಿತಿ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ನಾವು ಅಲ್ಲಪ್ಪ ಅರಣ್ಯ ಸಚಿವರು ಇವತ್ತು ಕುರಿಗಾಯಿಗಳ ಪರವಾಗಿ ಪ್ರಶ್ನೆ ಮಾಡ್ತೀವಿ. ನೀವೊಬ್ಬ ಮಂತ್ರಿ ಇದೆ, ನಿಮ್ ತಾತ ಮಂತ್ರಿ ಹಿಡ್ಕೊಂಡು ನಿಮ್ ತಂದೆ ಹಿಡ್ಕೊಂಡು ನೀವ್ ರಾಜಕಾರಣ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿರಿ ನೀವು. ಇವತ್ತು ನಮ್ ಕುರಿಗಾಯಿಗಳು ನಿಮ್ ಮನೆ ತಂದು ಉಗ್ಸಂತ ಕಾರ್ಯಕ್ರಮ ಇವತ್ತು ಹಾಕ್ಬೇಕಾಗ್ತದ. ಯಾಕಪ್ಪ ಅಂತಂದ್ರು ಏನ್ ಈಶ್ವರ್ ಖಂಡ್ರೆ ಅವ್ರ ಅದರ ಆ ಮನುಷ್ಯಾಗ ಅವ್ರ ದನ ಇವತ್ತೇನು ಭಾರತ ದೇಶ ಕೃಷಿ ಪ್ರಧಾನ ದೇಶ. ಇವತ್ತು ನೀವು ಸರ್ಕಾರದ ಆರ್ಡರ್ ಹಾಕ್ತಾರ ಏನು ಕೃಷಿ ಜೊತೆಲೆ ಸ್ವಾವಲಂಬಿ ಆಗಲು ಕುರಿ ಮೇಕೆ ದನಗಳನ್ನು ಸಾಗಾಟ ಮಾಡ್ಕೊಡ್ರಿ, ನಿಮ್ ಉಪಜೀವನ ಸಾಕ್ತದ, ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತೀರ ಅಂತ ಹೇಳ್ತಾರ. ಇವತ್ತು ನೋಡಿದ್ರು 22/7/2025 ಇವತ್ತಿನ ದಿನ ಏನ್ ಅರಣ್ಯ ಸಚಿವರು ಇವತ್ತ ಎಫ್ಸಿ ಜ್ವರಿ ಬಂದ್ರ ಎಮ್ಮಿಗೆ ಬರಿ ಆಗ್ತಂಗ ಏನು ಕಾಯ್ದೆ ತಂದಿರಲ್ಲ ಬಾಬಾ. ಇವತ್ತು ಕುರಿಗಾಯಿಗಳಿಂದ ನಿಮ್ಮ ಮುಂದಿನ ದಿನಮಾನಗಳಿಗೆ ತಕ್ಕ ಪಾಠ ಕಲಿಸ್ತೀರಿ. ಯಾಕಪ್ಪ ಅಂತಂದ್ರು ಇರುವಂತ ಅರಣ್ಯ ಪ್ರದೇಶ ಇರುವಂತ ಗೋಮಾಳ ಇವತ್ತಿನ ದಿವಸ ನೋಡಿ 35 ದನಗಳಿದ್ರದ ಪಂಚಾಯತ್ ವ್ಯಾಪ್ತಿಯಲ್ಲಿ 35 ಎಕರೆ ಹೊಲ ಇರ್ಬೇಕಂತದ. ಇವತ್ತು ಆ ಗೋಮಾಳನೂ ಇಲ್ಲ. ಇವತ್ತಿನ ದಿವಸ ಇವತ್ತು ನಾವು ಕಾಡಿಗೆ ಹೋದೆವು ಅಂದ್ರ ಅರಣ್ಯ ಆಫೀಸರ್ಗಳು ನೀವು ಗಿಡ ಕಡ್ದಿರ ಅಂತ ಹೇಳ್ಕೊಂಡಿರ್ತಾರ. ಇವತ್ತು ನಮಗೆ ಮಳೆ ಹಾಕ್ಲತ್ತಾರ, ದಬ ಹಾಕ್ಲತ್ತಾರ. ಇಂಥ ಟೈಮ್ನಾಗ ಏನು ನೀವು ಒಂದು ಬೀಜ ಒಂದು ಕಾಳು ಭೂಮಿ ಹಾಕ್ತೇವೆ ಅಂದ್ರ ಇವತ್ತು ಅದರಲ್ಲಿಂದ ಫಲಿತಾಂಶ ನಾವು ಇವತ್ತು ಅದಕ್ಕೆ ನಾವು ಲಾಭ ತೋತೀವಿ. ನೀವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸಸಿ ನಡ್ತಾ ಇದೀರಿ. ಇವತ್ತು ನೀವು ಶುದ್ಧ ಗಾಳಿ ಇವತ್ತು ಇಲಾಖೆ ವತಿಯಿಂದ ಸರ್ಕಾರ ಏನು ನಮ್ಗೆ ಕೊಡ್ತಾ ಇದೆಯಲ್ಲ ಅದಕ್ಕೆ ನಾವು ಇವತ್ತು ಹೆಮ್ಮೆ ಪಡ್ತೀವಿ. ಆದ್ರ ಆ ಹತ್ತಿರುವಂತ ಗಿಡಗಳು ಹಣ್ಣು ಕಾಯಿ ಬಿಡುವಂತವಲ್ಲ, ಬರೀ ತಪ್ಪಲ್ ಬಿಟ್ಟು ಅಲ್ಲಿ ಹುಲ್ಲು ಇಲ್ಲ ಮೇವು ಇಲ್ಲ. ಆದ್ರೆ ಮೈಸಾಕ್ ಹೋದ್ರ ಇವತ್ತಿನ ದಿವಸ ನಮಗೆ ಅಧಿಕಾರಿಗಳ ಮುಖಾಂತರ ಕಿರುಕುಳ ಕೊಡತ್ತಾರ. ಇದು ಖಂಡನೆ ಅದ. ಈ ಕೂಡಲೇ ವಿಶೇಷವಾಗಿ ಏನು ಕಾಯ್ದೆ ಜಾರಿ ಮಾಡಿರಲ್ಲ ಇದು ಹಿಂಪಡಿಬೇಕು. ಕುರಿಗಾಯಿಗಳ ರಕ್ಷಣೆ ಕಾಯ್ದೆ ಜಾರಿ ಮಾಡಬೇಕೆಂದು ಈ ಮಾಧ್ಯಮದ ಮುಖಾಂತರ ಈ ಹೋರಾಟದ ಮುಖಾಂತರ ಸರ್ಕಾರ ಈ ಸಂದರ್ಭದಲ್ಲಿ ಗೋಪಾಲ್ ಎಂಪಿ ಗಾರಂಪಳ್ಳಿ, ರೇವಣಸಿದ್ದಪ್ಪ ಅಣಕಲ್, ಹನುಮಂತ್ ಪೂಜಾರಿ, ಜಗನ್ನಾಥ್ ದಸ್ತಾಪುರ್, ಕುಪ್ಪಣ್ಣ, ರವೀಂದ್ರ ಪೂಜಾರಿ ಇತರರು ಹಾಜರಿದ್ದರು.